ಮದಕರಿ ನಾಯಕನ ಆಳ್ವಿಕೆಯಲ್ಲಿ ಹೈದರ್ ಅಲಿ ತನ್ನ ಗುಪ್ತಚಾರರನ್ನು ಕಳುಹಿಸಿ ಚಿತ್ರದುರ್ಗ ಕೋಟೆಯ ಸಣ್ಣ ಕೋಟೆಯ ಮಾರ್ಗವನ್ನು ಕಂಡುಹಿಡಿಯುತ್ತಾನೆ. ಅಲ್ಲಿ ಹೈದರ್ ಅಲಿ ತನ್ನ ಸೈನ್ಯಕ್ಕೆ ಈ ರಹಸ್ಯ ಮಾರ್ಗದಿಂದ ಕೋಟೆಗೆ ಪ್ರವೇಶಿಸಲು ಆದೇಶಿಸುತ್ತಾನೆ. ಒಂದು ದಿನ ಮುದ್ದ ಹನುಮೆ ಊಟಕ್ಕೆ ಹೋಗಿದ್ದಾಗ ಅವನ ಪತ್ನಿ ಒಬ್ಬವ್ವ ನೀರು ತರಲು ಹೋಗಿದ್ದಳು. ಆಗ ಆ ಕೋಟೆಯಲ್ಲಿ ಕೆಲವೊಂದು ಶಬ್ದಗಳನ್ನು ಆಕೆ ಕೇಳುತ್ತಾಳೆ. ಶತ್ರು ಸೇನೆ ಒಳಹೊಕ್ಕುತ್ತಿರುವುದನ್ನು ನೋಡಿ ಧೈರ್ಯದಿಂದ ಒಬ್ಬವ್ವ ತಕ್ಷಣ ಅವಳ ಹತ್ತಿರದ ಒನಕ ಎತ್ತಿಕೊಂಡು ನಿಂತಳು. ಒಬ್ಬೊಬ್ಬ ಸೈನಿಕನನ್ನು ಬರುವಂತೆ ಹೊಡೆದು ಹಿಂದಿನ ಕಲ್ಲಿನ ಹಿಂದೆ ದೂಡುತ್ತಾ ಹೋಗಿದಳು. ಈ ರೀತಿ ಹಲವರನ್ನು ತಡೆದಳು. ಕೊನೆಗೆ ಮುದ್ದ ಹನುಮೆ ವಾಪಸ್ಸು ಬಂದಾಗ ಶವಗಳ ರಾಶಿಯನ್ನು ನೋಡಿ ಚಕಿತರಾದನು. ಆಗ ಮಾತ್ರ ಈ ಹೈದರ್ ಅಲಿಯ ದಾಳಿ ಎಷ್ಟು ಭಯಾನಕವಾಗಿತ್ತೆಂದು ಅರಿತರು. ಒಬ್ಬವ್ವನ ಧೈರ್ಯದಿಂದ ತನ್ನ ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿ ಎದುರಾಳಿಯ ಕತ್ತಿಗೆ ಬಲಿಯಾದಳು. ಇವತ್ತು ಓಬವ್ವನು ನಾವು ಕೇವಲ ಗೃಹಿಣಿಯಾಗಿ ಅಲ್ಲ, ಧೈರ್ಯವಂತಿಯಾಗಿ ನೆನಪಿಸಿಕೊಳ್ಳುತ್ತೇವೆ. ಒಬ್ಬಳೇ ಶತ್ರುಪಡೆಗೆ ತಡೆ ನಿಲ್ಲಿಸಿದ ಶಕ್ತಿಯ ರತ್ನವಾಗಿ.